ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಧಾ. ಇವತ್ತು ಒಂದು ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಅಂದರೆ ಕೊಬ್ಬರಿನ ಯೂಸ್ ಮಾಡಿಕೊಂಡು ಕೊಬ್ಬರಿ ಚಟ್ನಿನ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ನೋಡೋಣ ಬನ್ನಿ. ಯಾವ್ಯಾವ ಐಟಮ್ಸ್ ಹಾಕೋದು. ಕೊಬ್ಬರಿ ಚಟ್ನಿ ಮಾಡ್ಕೊಳೋದಕ್ಕೆ ಒಂದು 4 ಚಿಕ್ಕದಾಗಿರುವಂಥ ಕೊಬ್ಬರಿ ತೊಗೊಂಡಿದ್ದೆ ನಾನು. ಅದನ್ನು ಚೆನ್ನಾಗಿ ತುರ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ಕೊಬ್ಬರಿ ಚಟ್ನಿ ಮಾಡ್ಕೊಳೋಕ್ಕೆ ತೊಗೊಳ್ಳಿ ಕೊಬ್ಬರಿ ತುರಿನ. ಹಾಗೆ ಮಸಾಲೆ ಹಾಕೋಬೇಕಲ್ವ ಚಟ್ನಿ ಪುಡಿ ಮಾಡೋದಕ್ಕೆ, ಅದಕ್ಕೆ ಒಂದು 3 ಸ್ಪೂನ್ ಆಗೋವಷ್ಟು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನು ಉದ್ದಿನಬೇಳೆ, ಒಂದು 3-4 ಸ್ಪೂನ್ ತೊಗೊಂಡಿದ್ದೀನಿ ಕಡಲೆಬೇಳೆ, ಹಾಗೆ ಒಂದು ಬೌಲಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಹಾಗೆ ಬ್ಯಾಡಗಿ ಮೆಣಸಿಕಾಯಿ, ಕಲ್ಲರಿ ತೊಗೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ 1 ಸ್ಪೂನಷ್ಟು ಸಾಲ್ಟ್ ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ಬೆಲ್ಲ ಹಾಕ್ಕೊತಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವೆಲ್ಲ ಐಟಮ್ಸ್ ಹಾಕಿ ಹೇಗೆ ನಾವು ಕೊಬ್ಬರಿ ಚಟ್ನಿನ ತಯಾರು ಮಾಡೋದು ಅಂತ ನೋಡೋಣ. ಹಾಗೆ ಒಂದು ಕಡಾಯಿಗೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೆ. 1 ಬೌಲು ಶೇಂಗಾ ಬೀಜ ತೊಗೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈ ಶೇಂಗಾ ಬೀಜ ಒಂದು 3/4 ಭಾಗ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ತೊಗೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೋಬೇಕು. ಏಕೆಂದರೆ ನಾವು ಶೇಂಗಾ ಬೀಜ ಒಂದು 3/4 ಭಾಗ ಫ್ರೈ ಆದಮೇಲೆ ಹಾಕ್ಕೋಬೇಕಾಗುತ್ತೆ ಇವೆರಡನ್ನು, ಕಡಲೆಬೇಳೆ ಮತ್ತು ಉದ್ದಿನಬೇಳೆನ. ಏಕೆಂದರೆ ಇವೆರಡು ಚಿಕ್ಕ ಚಿಕ್ಕ ಕಾಳುಗಳಲ್ವ, ಬೇಗ ಫ್ರೈ ಆಗಿಬಿಡುತ್ತೆ, ಸೀದ್ಬಿಡುತ್ತೆ. ಹಾಗಾಗಿಬಿಟ್ಟು ಇವೆರಡಷ್ಟನ್ನು ನಾವು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕಾಗತ್ತೆ. ಏಕೆಂದರೆ ಇದು ಶೇಂಗಾ ಬೀಜ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಳೋದ್ರಿಂದ ಚಟ್ನಿ ಪುಡಿ ಒಳ್ಳೆ ಟೇಸ್ಟ್ ಬರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಅದೇ ಕಡಾಯಿಗೆ ಇನ್ನೊಂದು 2 ಸ್ಪೂನು ಆಯಿಲ್ ಹಾಕ್ಕೊಂಬಿಟ್ಟು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿನೂ ಕೂಡ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆ ಚಟ್ನಿ ಪುಡಿ ಒಳ್ಳೆ ಕಲರ್ಫುಲ್ ಆಗಿರಬೇಕು ಅಂತ ಅಂದರೆ ಬ್ಯಾಡಗಿ ಮೆಣಸಿಕಾಯಿನ ಹಾಕ್ಕೋಬೇಕಾಗತ್ತೆ. ಹಾಗೆ ನಾನು ಬ್ಯಾಡಗಿ ಮೆಣಸಿಕಾಯಿ ಹಾಕ್ಕೊಳ್ತಿದ್ದೀನಿ. ಚಟ್ನಿ ಪುಡಿ ರೆಡ್ ಕಲರಾಗಿ ಕಲರ್ಫುಲ್ಲಾಗಿ ಕಾಣಿಸ್ಬೇಕು. ಹಾಗಾಗಿ ಸ್ಪೈಸಿಯಾಗಿರಬೇಕು ಅಂತ ಅಂದರೆ ಗುಂಟೂರು ಮೆಣಸಿಕಾಯಿ ಇಲ್ಲಾಂದರೆ ರೆಡ್ ಚಿಲ್ಲಿ ಪೌಡರನ್ನು ಕೂಡ ಇದರಲ್ಲಿ ನಾವು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈ ಥರ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನಾವು ಗ್ರೈಂಡ್ ಮಾಡ್ಕೊಳೋದಕ್ಕೆ ಒಂದು ಕಡೆ ಎತ್ತಿಟ್ಕೋಬೇಕು. ಚಟ್ನಿ ಪುಡಿ ಈ ಥರ ಮಾಡ್ಕೊಳೋದ್ರಿಂದ ನಾವು ಯಾವಾಗಾದ್ರೂ ಫ್ರೀ ಟೈಮಲ್ಲಿ, ನಾವು ಯಾವಾಗಾದ್ರೂ ಬ್ಯುಸಿ ಇದ್ದಾಗ ಚಟ್ನಿ ಪುಡಿನ ಯೂಸ್ ಮಾಡ್ಕೊಂಡು ಚಪಾತಿ ಮತ್ತು ರೈಸಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಒಳ್ಳೆ ಟೇಸ್ಟ್ಫುಲ್ಲಾಗಿರುತ್ತೆ. ಹಾಗೆ ಚಟ್ನಿ ಪುಡಿ ಮಾಡೋದಕ್ಕೆ ಅದೇ ಕಡಾಯಿಗೆ ನಾನು ಕೊಬ್ಬರಿ ಪೌಡರನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಆಯಿಲ್ ಹಾಕೋದು ಬೇಡ, ಹಾಗೆ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ವ, ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈ ಯಾವ ರೀತಿ ಗ್ರೈಂಡ್ ಮಾಡ್ಕೋಬೇಕಂದ್ರೆ, ಒಂದು ಚಿರೋಟಿ ರವೆ ಬರುತ್ತಲ್ಲ, ಆ ಥರ ಇರಬೇಕು. ಫುಲ್ಲು ಸಾಫ್ಟ್ ಆದರೆ ಚಟ್ನಿ ಪುಡಿ ಚೆನ್ನಾಗಿರಲ್ಲ. ಕಂಪ್ಲೀಟಾಗಿ ನಾವು ರೋಸ್ಟ್ ಮಾಡ್ಕೊಳ್ಳೋದೆಲ್ಲ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಮಿಕ್ಸಿ ಜಾರಿಗೆ ಸರ್ವ್ ಮಾಡ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಸಾಲ್ಟು, 1 ಸ್ಪೂನಷ್ಟು, ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ ಹಾಗೆ ಹಾಕ್ಕೋಬೋದು. ಬೆಲ್ಲ ಒಂದು ಸ್ವಲ್ಪ, ಹಾಗೆ ಒಂದು 3 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಚಿರೋಟಿ ರವೆ ಇರುತ್ತಲ್ಲ ಆಗಿರಬೇಕು ಚಟ್ನಿ ಪುಡಿ. ಕಲ್ಲರೆಲ್ಲ ಕೂಡ ಇರುತ್ತೆ. ಈ ಥರ ರೆಡಿ ಮಾಡಿಕೊಂಡ್ರೆ ನಾವೆಲ್ಲರೂ ಆಚೆ ಹೋದಾಗ ಚಪಾತಿ ಜೊತೆಗೆ ಚಟ್ನಿ ಪುಡಿನ ತೊಗೊಂಡೋಗ್ಬೋದು. ಯಾವಾಗಾದ್ರೂ ಬಿಸಿ ಇರ್ತೀವಿ, ಎಲ್ಲಾದರೂ ಹೋಗಿ ಬಂದಾಗ ಚಟ್ನಿ ಪುಡಿ ಇದ್ದರೆ ನಾವು ರೈಸ್ ಮಾಡ್ಕೋಬೋದು, ಅದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಎಲ್ಲ ಚಪಾತಿ, ರೊಟ್ಟಿ ಏನಕ್ಕಾದ್ರೂ ನಾವು ಸೈಡ್ಸಿಗೆ ಉಪ್ಪಿನಕಾಯಿ ಥರ ಚಟ್ನಿ ಪುಡಿನ ನಾವು ಯೂಸ್ ಮಾಡ್ಬೋದು. ಈ ಥರ ಮನೇಲಿ ಒಂದ್ಸರಿ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ.